ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲೆಡೆ ಒಂದು ವಿಷಯದ ಬಗ್ಗೆ ಮಾತ್ರ ಚರ್ಚೆ ಮತ್ತು ಅದು ಸೋಷಿಯಲ್ ಮೀಡಿಯಾ ವೈರಲ್ ಆಗಿ ನಮ್ಮೆಲ್ಲರನ್ನ ಗಾಬರಿಗೊಳಿಸುತ್ತಿದೆ. ಸೊ ಅದೇ ಮೊಟ್ಟೆ ಬಗ್ಗೆ ಓಡಾಡ್ತಿರೋ ಅಚ್ಚರಿ ನ್ಯೂಸ್. ಹೌದು, ಮೊಟ್ಟೆ ನಿತ್ಯ ಜೀವನದ ಆಹಾರವಾದ ಮೊಟ್ಟೆ ಬಗ್ಗೆ ಏಕಾಏಕಿ ಭಯ, ಆತಂಕ ಹಾಗೂ ಬೆಲೆ ಏರಿಕೆಯ ಸುದ್ದಿ ಹರಿದಾಡ್ತಿದೆ. ಒಂದೆಡೆ ಜನರು ಕೇಳ್ತಿದ್ದಾರೆ, ಮೊಟ್ಟೆ ತಿನ್ನೋದು ಸುರಕ್ಷಿತವೇ? ಮತ್ತೊಂದೆಡೆ ಮನೆ ಮಂದಿ ಹೇಳ್ತಿದ್ದಾರೆ, ಮೊಟ್ಟೆ ಬೆಲೆ ದಿನೇ ದಿನೇ ಏರ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ವದಂತಿಗಳು ನಿಜಾನಾ? ಸರ್ಕಾರ ಏನು ಹೇಳಿದೆ? ಮೊಟ್ಟೆ ಬೆಲೆ ಯಾಕೆ ಏರ್ತಿದೆ? ಜನರ ಮೇಲೆ ಇದರ ಪರಿಣಾಮ ಏನು? ಎಲ್ಲದರ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊಟ್ಟೆ ಸೇವನೆ ಬಗ್ಗೆ ಆತಂಕ. ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ವಿಡಿಯೋಗಳು ಮತ್ತು ಪೋಸ್ಟ್ಗಳು ವೈರಲ್ ಆದವು. ಅವುಗಳಲ್ಲಿ ಹೇಳಲಾಗುತ್ತಿತ್ತು, ಮೊಟ್ಟೆಗಳಲ್ಲಿ ವಿಷಕಾರಿ ಪದಾರ್ಥ ಸೇರಿಸಿದ್ದಾರೆ, ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರಬಹುದು ಎಂಬಂತಹ ವದಂತಿಗಳು. ಈ ವಿಡಿಯೋಗಳು ಜನರಲ್ಲಿ ಎಲ್ಲಿಲ್ಲದ ಭಯ ಮೂಡಿದೆ. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೊಟ್ಟೆ ಮಾರಾಟ ತಾತ್ಕಾಲಿಕವಾಗಿ ಕುಸಿದಿದೆ. ಆದರೆ ಇದಕ್ಕೆ ಪ್ರತಿಕ್ರಿಯಿಸುವವರು ಕರ್ನಾಟಕದ ಆರೋಗ್ಯ ಸಚಿವರು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಜನರು ಆತಂಕ ಪಡಬಾರದು. ಸರ್ಕಾರ ಎಲ್ಲ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಯಾವುದೇ ಅಪಾಯಕಾರಿ ರಾಸಾಯನಿಕ ಪತ್ತೆಯಾಗಿಲ್ಲ. ಅಂದರೆ ಈಗಾಗಲೇ ಮೊಟ್ಟೆ ತಿನ್ನೋದ್ರಲ್ಲಿ ಯಾವುದೇ ಅಪಾಯ ಇಲ್ಲ ಎಂಬುದು ಸರ್ಕಾರದ ನಿಲುವು. ಅದಕ್ಕಾಗಿ ಜನರಿಗೆ ಮನವಿ ಮಾಡಲಾಗಿದೆ, ಈ ಸುಳ್ಳು ಅಪವಾದಗಳನ್ನ ನಂಬಬೇಡಿ. ಹೀಗೆ ಇದರ ಬಗ್ಗೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದೆ ಎಂಬುದನ್ನ ನೋಡೋದಾದ್ರೆ, ಆರೋಗ್ಯ ಇಲಾಖೆ ಈಗಾಗಲೇ 150ಕ್ಕೂ ಹೆಚ್ಚು ಮೊಟ್ಟೆ ಮಾದರಿಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಗ್ರಹಿಸಿ ಟೆಸ್ಟಿಂಗ್ ಆಗಿ ಕಳಿಸಿದೆ. ಇವುಗಳಲ್ಲಿ 50ಕ್ಕೂ ಹೆಚ್ಚು ಮಾದರಿಗಳು ಬೆಂಗಳೂರು ಪ್ರದೇಶದಿಂದ, ಉಳಿದವು ಮೈಸೂರು, ತುಮಕೂರು, ಧಾರವಾಡ ಮತ್ತು ಕಲಬುರಗಿ ಪ್ರದೇಶಗಳಿಂದ. ಈ ಮಾದರಿಗಳ ಪರೀಕ್ಷೆ ಲ್ಯಾಬ್ನಲ್ಲಿ ನಡೆಯುತ್ತಿದೆ. ಪರಿಣಾಮ ಹೊರಬರುವವರೆಗೂ ಸರ್ಕಾರ ಜನರಿಗೆ ಶಾಂತವಾಗಿರಲು ಮನವಿ ಮಾಡಿಕೊಂಡಿದೆ. ಹೀಗಾಗಿ ಪ್ರಸ್ತುತ ಯಾವುದೇ ತುರ್ತು ಆತಂಕ ಅಗತ್ಯವಿಲ್ಲ. ಸೊ ಇದೆಲ್ಲ ಆತಂಕ ವದಂತಿಗಳ ನಡುವೆ ಮೊಟ್ಟೆ ದರ ಏರಿಕೆಯಾಗಿದೆ. ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಬೆಂಗಳೂರು ಎಲ್ಲೆಡೆ ಒಂದು ಮೊಟ್ಟೆಯ ದರ 7 ರಿಂದ 8 ರೂಪಾಯಿ ತನಕ ಏರಿಕೆಯಾಗಿದೆ. ಹಲವೆಡೆ ನಾಟಿ ಮೊಟ್ಟೆ 10 ರಿಂದ 12 ರೂಪಾಯಿಗೆ ಸಿಗುತ್ತಿದೆ. ಆದರೆ ಯಾಕೆ ಈ ಏರಿಕೆ? ಕಾರಣಗಳು ಸುಮಾರಿವೆ. ಚಳಿಗಾಲದಲ್ಲಿ ಮೊಟ್ಟೆ ಬೇಡಿಕೆ ಹೆಚ್ಚಾಗುತ್ತದೆ. ಜನರು ಹೆಚ್ಚಾಗಿ ಪ್ರೋಟೀನ್ ಆಹಾರ ತಿನ್ನುತ್ತಾರೆ. ಕೋಳಿ ಆಹಾರದ ದರ ತುಂಬಾ ಏರಿಕೆ. ಇದರ ಪರಿಣಾಮ ಮೊಟ್ಟೆ ಉತ್ಪಾದನೆಗಳ ವೆಚ್ಚ ಹೆಚ್ಚಾಗಿದೆ. ಕೆಲವು ಪ್ರದೇಶಗಳಲ್ಲಿ ತಾಪಮಾನ ಕುಸಿತದಿಂದ ಉತ್ಪಾದನೆ ಕಡಿಮೆಯಾಗಿದೆ. ಮತ್ತು ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಮೇನ್ ಕಾರಣ, ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಹಬ್ಬದ ಸಮಯದಲ್ಲಿ ರೆಸ್ಟೋರೆಂಟ್ಗಳು ಮತ್ತು ಬೇಕರಿಗಳಲ್ಲಿ ಮೊಟ್ಟೆ ಬಳಕೆ ಹೆಚ್ಚಾಗಿ ಮಾಡಲಾಗುತ್ತಿದೆ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ಮೊಟ್ಟೆ ಬೆಲೆ ಈ ಟೈಮ್ನಲ್ಲಿ ಜಾಸ್ತಿಯಾಗಿದೆ. ಸೊ ಇದರಿಂದ ಜನರ ಜೀವನದ ಮೇಲೆ ತುಂಬಾನೇ ಪರಿಣಾಮ ಬೀರ್ತಿದೆ. ಮೊಟ್ಟೆ ಎಂದರೆ ಅಫೋರ್ಡಬಲ್ ಆಗಿ ಸಿಗುವ ಒಳ್ಳೆಯ ಆಹಾರಯುಕ್ತ ಆಹಾರ. ಆದರೆ ಇದು ಇಂದು ಲಕ್ಸುರಿ ಆಗುತ್ತಿದೆ. ಪ್ರತಿದಿನದ ಬೆಳಗಿನ ಉಪಹಾರದಿಂದ ಹಿಡಿದು ಶಾಲೆಯ ಮಧ್ಯಾಹ್ನದ ಬಿಸಿಯೂಟದವರೆಗೂ ಮೊಟ್ಟೆ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಮೊಟ್ಟೆ ಬೆಲೆ ಏರಿದರೆ ಬಡ ಕುಟುಂಬಗಳು ಮೊಟ್ಟೆ ಖರೀದಿಸಲು ಹಿಂಜರಿಯುತ್ತವೆ. ಶಾಲಾ ಮಕ್ಕಳ ಪೌಷ್ಟಿಕ ಆಹಾರ ಹಾಳಾಗುತ್ತದೆ ಮತ್ತು ಮಧ್ಯಾಹ್ನದ ಊಟ ಯೋಜನೆಗಳಲ್ಲಿ ಹಣದ ಕೊರತೆ ಉಂಟಾಗುತ್ತದೆ. ಸೊ ಇದು ಕೇವಲ ಬೆಲೆ ವಿಷಯವಲ್ಲ, ಆರೋಗ್ಯದ ಮೇಲಿನ ಪರಿಣಾಮವೂ ಆಗಿದೆ. ಸೊ ಇದರಿಂದ ಮೇನ್ಲಿ ಶಾಲಾ ಯೋಜನೆಗಳು ಮತ್ತು ಸರ್ಕಾರಿ ಸಮಸ್ಯೆಗಳು. ಉದಾಹರಣೆಗೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರದ ಶಾಲೆ ಶಿಕ್ಷಕರು ಮಧ್ಯಾಹ್ನದ ಊಟಕ್ಕಾಗಿ ಮೊಟ್ಟೆ ಖರೀದಿಸಿ ಕೊಡಿಸಿದ್ದಾರೆ. ಆದರೆ ಸರ್ಕಾರದಿಂದ ಹಣ ಹಿಂತಿರುಗಿಲ್ಲ. ಮೊಟ್ಟೆ ಬೆಲೆ ಏರಿಕೆಯಿಂದ ಅವರು ಸ್ವಂತ ಹಣದಿಂದ ಖರೀದಿ ಮಾಡಬೇಕಾಗಿದೆ. ಇದು ಶಿಕ್ಷಕರಿಗೂ ತೊಂದರೆ, ಮಕ್ಕಳಿಗೂ ನಷ್ಟ. ಹೀಗಾಗಿ ಶಿಕ್ಷಣ ಇಲಾಖೆ ಕೂಡ ಮೊಟ್ಟೆ ದರ ಪರಿಷ್ಕರಣೆ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದೆ. ಸೊ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಡಿಫರೆಂಟ್ ಒಪಿನಿಯನ್ ಕೂಡ ಕಂಡು ಬರುತ್ತಿದೆ. ಕೆಲವರು ಮೊಟ್ಟೆ ತಿನ್ನೋದನ್ನ ನಿಲ್ಲಿಸಿದ್ದೇವೆ ಅಂದರೆ, ಇನ್ನು ಹಲವರು ಭಯಬೇಡ ತಿನ್ನಿ ಅಂತ ಹೇಳ್ತಿದ್ದಾರೆ. ಸೊ ಈ ಗೊಂದಲದ ನಿಜ ಮತ್ತು ಸುಳ್ಳಿನ ಮಧ್ಯೆ ಒಂದು ವಿಷಯ ಸ್ಪಷ್ಟ. ಇಷ್ಟರವರೆಗೆ ಯಾವುದೇ ಪ್ರಯೋಗಾಲಯದ ವರದಿ ಮೊಟ್ಟೆ ಅಪಾಯಕಾರಿ ಅಂತ ಸಾಬೀತುಪಡಿಸಿಲ್ಲ.
ವದಂತಿಗಳಿಗಿಂತ ಅಧಿಕೃತ ವರದಿಗಳು ನಂಬಬೇಕು. ಸರ್ಕಾರ ಹೇಳಿದ್ದು ಸರಳ, ಮೊಟ್ಟೆ ತಿನ್ನಿ, ಪೌಷ್ಟಿಕತೆ ಕಾಪಾಡಿಕೊಳ್ಳಿ. ಮೊಟ್ಟೆ ನಮ್ಮ ದಿನನಿತ್ಯದ ಪೌಷ್ಟಿಕ ಆಹಾರ. ಅದನ್ನು ಭಯದಿಂದ ದೂರವಿಡಬೇಡಿ. ಕರೆಕ್ಟ್ ಮಾಹಿತಿಯನ್ನ ಹಂಚಿಕೊಳ್ಳಿ, ವದಂತಿಗಳು ಅಲ್ಲ. ಸೊ ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.